ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಶ್ರೀ ಚರಿತಾ ಫುಡ್ಸ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಫಾಲೋ ಮಾಡಿಲ್ಲ ಅವರೆಲ್ಲೂ ಬೇಗನೆ ಫಾಲೋ ಮಾಡ್ಕೊಳ್ಳಿ. ಇವತ್ತು ಬಿಸಿಬೇಳೆ ಬಾತ್. ನಮ್ಮ ಮನೆಯಲ್ಲಿ ಮಸಾಲೆ ಪೌಡರ್ನ ಮನೆಯಲ್ಲೇ ರೆಡಿ ಮಾಡಿಕೊಂಡು ಬಿಸಿಬೇಳೆ ಬಾತ್ ಮಾಡ್ತೀವಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ಒಂದು ಕುಕ್ಕರಲ್ಲಿ 1 ಲೋಟ ಅಕ್ಕಿ, ಅರ್ಧ ಲೋಟ ಬೇಳೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಕಟ್ ಮಾಡಿ ವಾಶ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್, ಕ್ಯಾರೆಟ್, ಬೀನ್ಸ್, ಆಲೂ, ಬೀಟ್ರೂಟ್, ಬಟಾಣಿ ಮತ್ತು ಸ್ವಲ್ಪ ಶೇಂಗಾ ಬೀಜ ಹಾಕಿದ್ದೀನಿ, ಟೊಮೊಟೊ, ಹಾಗೆ 1 ಕಟ್ ಮೆಂತ್ಯ ಸೊಪ್ಪು, 1 ಕಟ್ ಪಲ್ಕ ಸಣ್ಣದಾಗಿ ಹಚ್ಚಿಬಿಟ್ಟು ವಾಶ್ ಮಾಡಿ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಎಷ್ಟು ಬೇಕಷ್ಟು ಕುಕ್ಕರ್ಗೆ ನೀರು ಹಾಕಿ 1 ವಿಸಿಲ್ ಕೊಟ್ಕೊಳ್ಳಿ. ಇದಾದಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ಹುಣಸೆಹಣ್ಣು ವಾಶ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೆನೆ ಹಾಕ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಮಸಾಲೆ ರೆಡಿ ಮಾಡೋಣ ಬನ್ನಿ. ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಧನಿಯಾ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಚಕ್ಕೆ, ಮೊಗ್ಗು, ಲವಂಗ, ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 4, ಗುಂಟೂರು ಮೆಣಸಿನ್ಕಾಯಿ ಒಂದು 4 ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿ 1 ಕಪ್ ಆಗೋಷ್ಟು ಹಸಿ ಕೊಬ್ಬರಿ, ಫ್ರೈ ಮಾಡ್ಕೊಂಡಿರೋ ಮಸಾಲೆ, ಸ್ವಲ್ಪ ಉಪ್ಪು, ಕೊತ್ತಂಬರಿ, ಸ್ವಲ್ಪ ನೀರು ಹಾಕಿ ನೈಸಾಗಿರೋ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ಇದು ನೋಡಿ ಒಂದು ವಿಸಲ್ ಆಗಿದೆ ಕುಕ್ಕರು. ಇದನ್ನು ಲಿಡ್ನ ಓಪನ್ ಮಾಡಿಬಿಟ್ಟು ಇದಕ್ಕೆ ರೆಡಿ ಮಾಡಿರೋ ಪೇಸ್ಟ್ ಮತ್ತು ಸ್ವಲ್ಪ ಹುಣಸೆಹಣ್ಣಿನ ರಸ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದ್ರೇ ಅದು ಬಾಯ್ಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡು, ನಮ್ಮ ಕಡೆ ಮೊಸರು ಬಜ್ಜಿ, ಬಿಸಿಬೇಳೆ ಬಾತ್ ಅಂದರೆ ಮೊಸರು ಬಜ್ಜಿ ತುಂಬ ಫೇಮಸ್. ಹಾಗಾಗಿ ನಮ್ಮ ಮನೇಲಿ ಯಾವಾಗಲೂ ಮೊಸರು ಬಜ್ಜಿ ಬೇಕೇ ಬೇಕು. ಇದಕ್ಕೆ ಒಂದು ಸ್ವಲ್ಪ ಸಿಂಪಲಾಗಿರೋ ಒಗ್ಗರಣೆ, ಎಣ್ಣೆ ಇಟ್ಬಿಟ್ಟು ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, 2 ಒಣಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿದರೆ ಬಿಸಿಬೇಳೆ ಬಾತ್ ರೆಡಿ. ಯಾರ್ಯಾರಿಗೆ ಬಿಸಿಬೇಳೆ ಬಾತ್ ಅಂತ ಇಷ್ಟ ಅಂತ ಕಾಮೆಂಟ್ ಮಾಡಿ. ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.